ಒಂದೇ ದಿನ ಬಿಎಂಟಿಸಿಗೆ 4 ಕೋಟಿ ಆದಾಯ ಬಂದಿದೆ. ನಿನ್ನೆ 27 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಬಿಎಂಟಿಸಿಯಲ್ಲಿ ಸಂಚಾರ ಮಾಡಿದ್ದಾರೆ. ಮಧ್ಯರಾತ್ರಿ 2 ಗಂಟೆವರೆಗೂ ಬಿಎಂಟಿಸಿ ಹೆಚ್ಚುವರಿ ಸೇವೆಯನ್ನ ನೀಡಿತು. ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಅವಕಾಶವನ್ನು ನೀಡಲಾಗ್ತಾ ಇತ್ತು. ಇನ್ನು ಪ್ರಯಾಣಿಕರ ಸಂಖ್ಯೆ ಕೂಡ ಏರಿಕೆಯಾಗಿತ್ತು. ಸೆಲೆಬ್ರೇಷನ್ಗಾಗಿ ವಿವಿಧ ಕಡೆಯಿಂದ ಸಾಕಷ್ಟು ಪ್ರಯಾಣಿಕರು ಬಂದಿದ್ರು. ಸೊ ಅವರೆಲ್ಲರೂ ಕೂಡ ಬಿಎಂಟಿಸಿ ಬಸ್ ಅನ್ನ ಅವಲಂಬಿಸಿರೋದ್ರಿಂದ ಅಲ್ಲೂ ಕೂಡ ಆದಾಯ ಹೆಚ್ಚಳವಾಗಿದೆ. ಮಧ್ಯರಾತ್ರಿ 2 ಗಂಟೆವರೆಗೂ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಬಿಎಂಟಿಸಿ ತನ್ನ ಸೇವೆಯನ್ನ ಒದಗಿಸಿದೆ. ನಿನ್ನೆಯ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೇವಲ ರಾಜ್ಯದ ಜನ ಮಾತ್ರವಲ್ಲ, ಹೊರ ರಾಜ್ಯದಿಂದಲೂ ಸ್ಪೆಷಲಿ ನಾರ್ತ್ ಇಂಡಿಯನ್ ಸ್ಟೇಟ್ಸ್ಗಳು ಏನಿದಾವೆ ಅಲ್ಲಿಂದಲೂ ಕೂಡ ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಬೆಂಗಳೂರಲ್ಲಿ ಈ ಚರ್ಚ್ ಸ್ಟ್ರೀಟಲ್ಲಿ, MG ರೋಡಲ್ಲಿ, ಬ್ರಿಗೇಡ್ ರೋಡಲ್ಲಿ, ಕೋರಮಂಗಲದಲ್ಲಿ ಆಗುವಂಥ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆಯಲ್ಲ, ಸೊ ಅದರ ಒಂದು ರೀತಿ ಗಮ್ಮತ್ತಂತ ಏನು ಕರಿತೀವಿ ಅದೇ ತುಂಬ ಜಾಸ್ತಿ ಆಗಿದೆ. ಅದು ಎಂಥವ್ರಿಗೂ ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಸಾಕಷ್ಟು ಜನ ಬಂದಿದ್ರು. ಈ ಚರ್ಚ್ ಸ್ಟ್ರೀಟಲ್ಲೇ 1 ಲಕ್ಷಕ್ಕೂ ಜಾಸ್ತಿ ಜನ ಸೇರಿದ್ರು ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಸೊ ಹಾಗಾಗಿ ತುಂಬ ಜನ ಈ ಬಿಎಂಟಿಸಿ ಬಸ್ಸನ್ನು ಅವಲಂಬಿಸಿದ್ದಾರೆ. ನೆನ್ನೆ ಬಿಎಂಟಿಸಿಯಲ್ಲಿ 27,09,659 ಪ್ರಯಾಣಿಕರು ಸಂಚಾರ ಮಾಡಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗೋದಕ್ಕೆ ಹೆಚ್ಚುವರಿ ಬಸ್ ಸೇವೆಯನ್ನು ಒದಗಿಸಲಾಗ್ತಾ ಇತ್ತು. ನಿನ್ನೆ ಒಂದೇ ದಿನ ಬಿಎಂಟಿಸಿಗೆ 4,37,70,000 ಆದಾಯ ಹರಿದು ಬಂದಿದೆ. ನ್ಯೂ ಇಯರ್ ವೆಲ್ಕಮ್ ಡೇ ಬೆಂಗಳೂರಿನ ವಿವಿಧ ಕಡೆ ಸಾಕಷ್ಟು ಪ್ರಯಾಣಿಕರು ತೆರಳಿದ್ರು. ಪ್ರಯಾಣಿಕರ ಅನುಕೂಲಕ್ಕೆ ಮಧ್ಯರಾತ್ರಿ 2 ಗಂಟೆವರೆಗೂ ಬಿಎಂಟಿಸಿ ಬಸ್ ಸೇವೆಯನ್ನು ಒದಗಿಸಲಾಯಿತು. ನಗರದ ವಿವಿಧ ಭಾಗಕ್ಕೆ ಹೊಸ ವರ್ಷಕ್ಕೆ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಬಿಎಂಟಿಸಿ ಪ್ರಯಾಣಿಕರು ಅದರ ಭರಪೂರ ಲಾಭವನ್ನು ಪಡೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.